ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 32. ಇಂದಿನ ಸಂಚಿಕೆಯಲ್ಲಿ ತ್ರಿಶೂಲ್ ಮತ್ತೆ ಭವಿಷ್ಯ ಮಗು ಜೊತೆಗೆ ಬಾಗಿಲಲ್ಲಿ ನಿಂತಿದ್ದನ್ನು ನೋಡಿದ. ಇಬ್ಬರು ಜೋಡಿ ಚೆನ್ನಾಗಿದೆ ಎಂದು ಒಂದು ನಿಮಿಷ ಆರತಿ ಮಾಡಿ ಕರ್ಕೋಬೇಕು ಎಂದು ಬಾಯಿ ತಪ್ಪಿ ನುಡಿದಿದ್ರು ಮಾನಸ. ಮುಂದೆ ತ್ರಿಶೂಲ್ ಹುಬ್ಬು ಗಂಟಿಗೆ ಅವರ ಕಡೆನೂ ನೋಡಿದೆ. ಮುಂಚೆ ಹೊಳಗೆ ಬಂದು ತನ್ನ ಪಾಡಿಗೆ ತಾನು ಅಲ್ಲಿಂದ ಹೋಗ್ತಾನೆ. ಭವಿಷ್ಯ ಮಾತ್ರ ನಗುತ್ತಾ ಮಗುಗೆ ಮಾತ್ರ ಆರತಿ ಮಾಡಿ ಎಂದು ಮಾಡಿಸಿಕೊಂಡು ಮಗು ಜೊತೆಗೆ ಹೊಳಗೆ ಬಂದ್ಲು. ಮಾನಸ್ ಅವರು ಹೀಗಿದೆಯಮ್ಮ ಎಂದು ಮಾತಾಡ್ಸಿದ್ರು ಭವಿಷ್ಯನ. ಭವಿಷ್ಯ ಚೆನ್ನಾಗಿದ್ದೀನಿ ಮೇಡಮ್ ಎಂದಿದ್ದು ಕೇಳಿ ನಗುತ್ತಾ, ನೀನು ಯಾವತ್ತೂ ಬದಲಾಗಿಲ್ಲ ಅಲ್ವಾ, ಅಂದಾಗೆ ನಿನ್ನ ಆಫೀಸ್ ಕೆಲಸ ಹೇಗೆ ನಡೀತಿದೆ ಎಂದು ಕೇಳಿದ್ರು. ಭವಿಷ್ಯ ಮುಗುಳು ನಗುತ್ತಾ, ನಾನು ಆಫೀಸ್ಗೆ ಹೋಗ್ತಿಲ್ಲ ಎಂದಳು. ಅಷ್ಟೊತ್ತಿಗೆ ಮೇಲಿಂದ ತ್ರಿಶೂಲ್, ಭವಿಷ್ಯ ಮಗುನ ಮಲಗಿಸು ಎಂದು ಅವನ ತಾಯಿಯ ಕಡೆಗೆ ತಿರುಗಿ, ಇನ್ಮುಂದೆ ಭವಿಷ್ಯ ನಮ್ಮ ಮನೆಯಲ್ಲಿ ಇರ್ತಾಳೆ ಎಂದು ಹೇಳಿ ಹೋಗ್ತಾನೆ. ಮಾನಸ್ ಅವರು ಮಗನ ಮಾತು ಕೇಳಿ ಖುಷಿಯಾದರು. ಮೇಲೆ ತೋರದೆ ಸರಿ ಹೋಗಮ್ಮ ಎಂದು ಕಳಿಸಿಕೊಟ್ರು. ಭವಿಷ್ಯ ಮಗುಗೆ ಮೈಗೆಲ್ಲ ಒರೆಸಿ ಹಾಡು ಕುಣುಗುತ್ತಾ ಮಗುಗೆ ಪೌಡರ್ ಹಾಕಿ ಕಪ್ಪಿಟ್ಟು ದೃಷ್ಟಿ ತೆಗೆದು, ರಾಜ್ಕುಮಾರ ನೀನು. ಆ ಪುಟ್ಟ ಕಾಲಿಗೆ ಮುತ್ತಿಟ್ಟಿದ್ದೆಲ್ಲ ತ್ರಿಶೂಲ್ ಬಾಗಿಲಲ್ಲಿ ನಿಂತು ನೋಡ್ತಿದ್ದ. ಮಗುನ ತನ್ನೆಗಲ ಮೇಲೆ ಹಾಕಿಕೊಂಡು ಜೋಲಾಲಿ ಮಲೆಗಮ್ಮ ಕಂದಮ್ಮ ಎಂದು ಹಾಡು ಗುನುಗುತ್ತಾ ಮಗುನ ತಟ್ಟುತ್ತಿದ್ದ ದೃಶ್ಯ ನೋಡಿ ತ್ರಿಶೂಲ್ ಬೆರಗಾದ. ತಾಯಿ ಅಂದರೆ ಹೀಗೆ ಇರ್ತಾಳ? ನನಗೆ ನೆನಪಿರೋ ಹಾಗೆ ನಾನು ತರುಣ್ ಎಲ್ಲ ಜಾಸ್ತಿ ಹಾಯಗಳ ಕೈಯಲ್ಲೇ ಬೆಳೆದಿತ್ತು. ಬಟ್ ಎಂದು ತಮ್ಮ ಎತ್ತವಳು ಹೀಗೆಲ್ಲ ಹಾಡಿಸಿದ್ದೇ ಇಲ್ಲ. ಅಜ್ಜಿ ಹೇಳೋರು, ಅಮ್ಮ ನಮಗೆ ಎದೆ ಹಾಲು ಕುಡಿಸಿದ್ರೆ ಗ್ಲ್ಯಾಮರ್ ಹಾಳಾಗುತ್ತೆ ಅಂತ. ನನಗೆ 3 ದಿನ ಕುಡಿಸಿದ್ದು, ತರುಣ್ಗಾದರೆ 1 ತಿಂಗಳಾದರೆ ಕುಡಿಸಿ ಬಾಟಲ್ ಹಾಲು ಹಾಕಿದ್ರು ಅಂತ ಎಂದು ನೆನೆದು ಒಮ್ಮೆ ನಿಟ್ಟುಸಿರು ಬಿಟ್ಟು ತನ್ನ ರೂಮ್ಗೆ ಹೋಗ್ತಾನೆ. ಅವನಿಗೆ ಈಗಲೂ ಕಾಡುವ ಪ್ರಶ್ನೆ ಅಂದರೆ, ತಾನೇ ಮದುವೆ ಆಗು ಅಂದರೂ ಹುಡುಗಿ ಯಾಕೆ ಒಪ್ಪಿಲ್ಲ? ಎಷ್ಟೋ ಹುಡುಗಿರು ನನ್ನ ಇಂಪ್ರೆಸ್ ಮಾಡೋಕ್ಕೆ ಕ್ಯೂ ನಿಲ್ತಾರೆ, ಬಟ್ ಇವಳು ಮಾತ್ರ ನನ್ನ ಮಗು ಚೆನ್ನಾಗಿ ನೋಡ್ಕೊಳ್ತಾಳೆ, ಬಟ್ ನನ್ನ ಮದುವೆ ಆಗಲು ಮಾತ್ರ ಒಪ್ಪಲ್ಲ ಎಂದು ಯೋಚಿಸಿ, ನಿಜಕ್ಕೂ ಈ ಹುಡುಗಿ ತುಂಬ ಡಿಫ್ರೆಂಟ್ ಎಂದು ಯೋಚಿಸ್ತಿದ್ದ. ಆ ಕಡೆ ಭುವನ್ಗೆ ಇನ್ಫಾರ್ಮೇಷನ್ ಕಡೆಯಿಂದ ಭವಿಷ್ಯ ಪುರೋಹಿತ್ ಫ್ಯಾಮಿಲಿಗೆ ಕಾಲಿಟ್ಟಿದ್ದಾಳೆ ಎಂದು ಗೊತ್ತಾಯಿತು. ಭುವನ್ಗೆ ತುಂಬ ಕಿರಿಕಿರಿ ಆಗ್ತಿತ್ತು. ಅವತ್ತೆಲ್ಲ ಯೋಚನೆಗೆ ಬಿದ್ದ, ಹೇಗಾದರೂ ಮಾಡಿ ಅವಳನ್ನು ನಾನು ಮೀಟ್ ಮಾಡಬೇಕು ಎಂದು. ಕೊನೆಗೂ ಮನಸ್ಸು ತಡೆಯದೆ ಭವಿಷ್ಯಗೆ ಕಾಲ್ ಮಾಡ್ದ. 1 ಕಾಲ್ ಪಿಕ್ ಮಾಡಲಿಲ್ಲ. 2ನೇ ಕಾಲ್ಗೆ ಪಿಕ್ ಮಾಡಿ ಹಲೋ ಎಂದ ಹುಡುಗಿ ಧ್ವನಿ ಕೇಳಿ ಈ ಕಡೆ ಅವನ ಮುಖ ಖುಷಿಯಲ್ಲಿ ಹರಳೆಯಿತ್ತು. ಭವಿಷ್ಯ, ಹೇಳಿ ಭುವನ್ ಎಂದಳು. ಅವಳ ಬಾಯಲ್ಲಿ ಭುವನ್ ಎನ್ನುವ ಹೆಸರು ಎಷ್ಟು ಚೆನ್ನಾಗಿದೆ ಎಂದು ನೆನೆದೆ ಅವನ ಎದೆ ಜೋರಾಗಿ ಹೊಡೆದುಕೊಳ್ತಿತ್ತು. ಭುವನ್, ಹಾಯ್, ಹೇಗಿದೆಯಾ ಎಂದ. ಅವನ ಮಾತಲ್ಲಿ ಇದ್ದ ಮೃದುತ್ವ ಭವಿಷ್ಯಗೆ ತಿಳಿದು, ಭವಿಷ್ಯ ಕಾಲ್ ಮಾಡಿದ ವಿಷಯ ಎಂದು ಸ್ವಲ್ಪ ಸೀರಿಯಸ್ ಆಗಿ ಕೇಳ್ತಾಳೆ. ಅವಳ ಮನದಲ್ಲಿ ಸತ್ತ ದೇಹಕ್ಕೆ ಮತ್ತೆ ಜೀವ ತುಂಬ ಕೆಲಸ ಬರೀ ವ್ಯರ್ಥ ಎಂದು ತುಟಿ ಕುಂಗಿಸಿ ಅವನ ಉತ್ತರಕ್ಕಾಗಿ ಕಾಯ್ತಾಳೆ. ಭುವನ್, ನೀವೇಗಿದ್ದೀರಾ, ತಿಂಡಿ ಆಯ್ತಾ ಎಂದು ಕೇಳುತ್ತಾಳೆ ಎಂದು ಭವಿಷ್ಯ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದ. ಬಟ್ ಈಗ ಭುವನ್ ಖುಷಿ ಒಮ್ಮೆಲೆ ಇಳಿತು. ಭುವನ್ ಒಮ್ಮೆ ನಿಟ್ಟುಸಿರು ಬಿಟ್ಟು ಅದು ಎಂದು ಯೋಚಿಸ್ತಾ, ಆ್ಯಕ್ಚುಲಿ ಅವನು ಕಾಲ್ ಮಾಡಿದೆ ಸುಮ್ಮನೆ ಹಾಗೆ ಈ ಪುರೋಹಿತ್ ಫ್ಯಾಮಿಲಿಗೆ ಯಾಕೆ ಹೋದೆ ಎಂದು ಕೇಳೋಕ್ಕೆ. ಬಟ್ ಅವಳ ಸೀರಿಯಸ್ ವಾಯ್ಸ್ ಕೇಳಿ ಸುಮ್ಮನಾಗಿದ್ದ. ಬಟ್ ಈಗ ಅವಳು ಕೇಳಿದ್ದಕ್ಕೆ ಏನು ರೀಸನ್ ಕೊಡಬೇಕು ಎಂದು ಗೊತ್ತಾಗದೆ, ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು, ಅದಕ್ಕೆ ನೀನು ಆಫೀಸ್ಗೆ ಬರೋಕ್ಕಾಗುತ್ತಾ ಎಂದ. ಭವಿಷ್ಯ ಖಂಡಿತವಾಗಿ ಇಲ್ಲ, ಅದೇನೇ ಇದ್ರೂ ಫೋನ್ನಲ್ಲಿ ಕೇಳಿ ಎಂದಳು. ಭುವನ್ಗೆ ನಿರಾಸೆಯಾಗಿತ್ತು. ಅವಳ ವಿರೋಧದಲ್ಲೂ ಅವನು ಬಾ ಎನ್ನೋ ರೈಟ್ಸ್ ಕಳ್ಕೊಂಡಿದ್ದ. ಹಾಗಾಗಿ ಸರಿ ಎಂದು ಕಾಲ್ ಕಟ್ ಮಾಡ್ದ. ಭುವನ್ಗೆ ಒಮ್ಮೆ ಭವಿಷ್ಯನ ನೋಡಬೇಕು, ಅಲ್ಲೇ ಹೋಗಿ ಆದರೂ ಸರಿಯೇ ಎಂದು ಯೋಚಿಸಿ ಒಂದು ಪ್ರಾಜೆಕ್ಟ್ ಫೈಲ್ ಹಿಡಿದು ಆಫೀಸಿಂದ ಹೊರಡ್ತಾನೆ. ಭವಿಷ್ಯ ಮೊದಲಿಂದರ ಮಗುನ ನೋಡ್ಕೊಳ್ಳೋದರ ಜೊತೆಗೆ ತಾನು ಅಡುಗೆ ಕೂಡ ಮಾಡ್ತಾಳೆ. ಅಶೋಕ್ ಅವರು ಮತ್ತೆ ಭವಿಷ್ಯನ ತ್ರಿಶೂಲ್ ತಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಎಂದು ತಿಳಿದು, ಅದೇಗೆ ಸಾಧ್ಯ ಎಂದು ಅಶೋಕ್ ಅವರು ಭವಿಷ್ಯ ಬಳನೆ ಇದಕ್ಕೆ ಕ್ಲಾರಿಟಿ ತಗೋಬೇಕು ಎಂದು ಸುಮ್ಮನಾಗಿದ್ರು. ತ್ರಿಶೂಲ್ಗೆ ಭವಿಷ್ಯ ಬಗ್ಗೆ ತಿಳಿಬೇಕು ಅನಿಸಿತು. ಅವಳಿಗೆ ಗೊತ್ತಿಲ್ಲದೆ ಅವಳನ್ನು ದೂರದಿಂದಲೇ ಅಬ್ಸರ್ವ್ ಮಾಡ್ತಾನೆ. ಎಲ್ಲ ಟೀ ಕುಡಿಯುತ್ತಾ ಇರುವಾಗಲೇ ಒಂದು ರೋಸ್ ರಾಯ್ಸ್ ಕಾರ್ ಬಂದು ನಿಂತಿತು.
ಯಾರಿದು ಎಂದು ನೋಡಿದ್ರೆ ಅದು ಭುವನ್. ಅವಳಿಗೆ ತುಂಬ ಇಷ್ಟದ ಕಾರ್. ಯಾವಾಗೋ ಒಮ್ಮೆ ಅವಳು ಮಾವಯ್ಯನ ಹತ್ರ ಕೇಳುತ್ತಿದ್ದಿದ್ದು ಭುವನ್ ಕಿವಿಗೆ ಬಿದ್ದಿತ್ತು. ಈಗ ಅದನ್ನು ಅವಳನ್ನು ಇಂಪ್ರೆಸ್ ಮಾಡೋದಕ್ಕೆ ತೊಗೊಂಡು ಬಂದಿದ್ದ ಭುವನ್. ಭವಿಷ್ಯ ಮಗು ಹಿಡಿದು ವಾಕ್ ಮಾಡ್ತಿದ್ಲು. ತ್ರಿಶೂಲ್ ಹಾಗೆ ಟೀ ಕಪ್ ಹಿಡಿದು ಕೂತಿದ್ದ. ಭುವನ್ ಒಮ್ಮೆ ತ್ರಿಶೂಲ್ ಕಡೆ ನೋಡಿ ಮನದಲ್ಲೇ ಕೋಪವಿದ್ದರೂ ಇಬ್ಬರು ತೋರ್ಕೊಳ್ದೆ ಹಾಯ್ ಎಂದರು. ಭುವನ್ ನನ್ನ ಹೆಂಡತಿ ಎಂದಿದ್ದು ನೆನೆದ ತ್ರಿಶೂಲ್ ಈಗಲೂ ಇವನು ಭವಿಷ್ಯನ ಇಷ್ಟಪಡ್ತಿದ್ದಾನ ಎಂದು ಯೋಚಿಸ್ದ. ಭುವನ್ ತ್ರಿಶೂಲ್ನ ನೋಡುತ್ತಾ ಇವನಿಗೆ ಮೊದಲಿಂದಾನು ಏನು ಇಷ್ಟ ಆಗುತ್ತೋ ಅದು ಇವನಿಗೆ ಸಿಗತ್ತಿದ್ರೂ ಚಿಂತೆ ಇಲ್ಲ, ಬಟ್ ಇವನ ಕಣ್ಮುಂದೆ ಇರಬೇಕು ಅನ್ನೋನು ಅಂಥ ಕ್ಯಾರೆಕ್ಟರ್ ಇವನದು ಎಂದು ಇಬ್ಬರು ಮನದಲ್ಲೇ ಒಬ್ರಿಗೊಬ್ಬರು ಗುಣಗಾನ ಮಾಡ್ತಿದ್ದಾರೆ. ಇಬ್ಬರ ಮನಸ್ಸಿನ ಯುದ್ಧ ತಡೆಯುವಂತೆ ಭವಿಷ್ಯ ಹೇಳಿ ಭುವನ್ ಏನು ಪ್ರಾಜೆಕ್ಟ್ ಎಂದು ಕೇಳಿದ್ಲು. ಭುವನ್ ಅವಳ ಕಡೆ ತಿರುಗಿ ಹೇಗಿದೆಯಾ ಭವಿಷ್ಯ ಎಂದ. ಭವಿಷ್ಯ ಫೈನ್ ಅಂದು ಹೇಗಿದೆ ಆಫೀಸ್ ಎಂದು ತ್ರಿಶೂಲ್ ಕಡೆ ತಿರುಗಿ ಸರ್ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನೀವು ಮಗುನ ಇಟ್ಕೊಳ್ಳಿ ಎಂದಳು. ಭುವನ್ ಮುಖದಲ್ಲಿ ಒಂದು ನಗು ಹಾದು ಹೋಗಿತ್ತು. ತ್ರಿಶೂಲ್ ಶೋರ್ ಎಂದು ಮಗುನ ತಗೊಂಡು ಅಲ್ಲೇ ಲಾನಲ್ಲಿ ಮಗುನ ಎತ್ಕೊಂಡು ವಾಕ್ ಮಾಡ್ತಿದ್ದ. ಭುವನ್ ಅವಳ ಮುಂದೆ ಫೈಲ್ ಹಿಡಿದ. ಅವಳು ಗಲ್ಲದ ಮೇಲೆ ಕೈ ಕೊಟ್ಟು ನಿಮಗೆ ಗೊತ್ತಿಲ್ದು ನನಗೆ ಗೊತ್ತಾಗತ್ತಾ ಎಂದು ಒಮ್ಮೆ ಫೈಲ್ ಮೇಲೆ ಕಣ್ಣಾಡಿಸಿದ್ಲು. ಭುವನ್ ಫೈಲ್ ಅವಳಿಗೆ ಕೊಟ್ಟು ಅವಳನ್ನೇ ನೋಡ್ತಿದ್ದ. ತ್ರಿಶೂಲ್ ಕಣ್ಣು ಬೇಡವೆಂದರೂ ಅವರಿಬ್ಬರ ಕಡೆ ಹರಿಯುತ್ತಿದ್ದು. ತ್ರಿಶೂಲ್ ಈ ಭುವನ್ ಯಾಕೆ ಇವಳನ್ನ ನೋಡೋಕೆ ಬಂದಿದ್ದಾನೆ? ನನಗನ್ಸೋ ಪ್ರಕಾರ ಇವನು ಫಾರಿನಲ್ಲಿ ಓದಿರೋನು. ಈ ಹುಡುಗಿ ಹತ್ರ ಸಜೆಷನ್ ಕೇಳ್ತಾನೆ ಅಂದರೆ ಇವನು ಬೇಕು ಅಂತಾನೆ ಬಂದಿದ್ದಾನೆ ಎಂದು ವಾಕ್ ಮಾಡುತ್ತಲೇ ಭುವನ ನೋಡ್ತಿದ್ದ. ಭುವನ್ ಭವಿಷ್ಯ ಮುಖನೇ ನೋಡುತ್ತಾ ದಿಟ್ಟಿಸಿರೋದನ್ನು ನೋಡಿ ಯಾಕೋ ತ್ರಿಶೂಲ್ ಕೈ ಮುಷ್ಟಿ ಬಿಗಿ ಮಾಡಿದವು. ಭವಿಷ್ಯ ಕೂದಲು ಆಗಾಗ ಗಾಳಿಗೆ ಬಡಿಯೋದು ನೋಡಿ ಭುವನ್ ಅವಳ ಪರ್ಮಿಷನ್ ತಗೊಳ್ಳದೆ ಅವಳ ಕೆನ್ನೆ ಸೋಕುವ ಕೂದಲನ್ನು ಕೆನ್ನೆ ಸರಿಸಿದ್ದ. ಭುವನ ಈ ಸಡನ್ ವರ್ತನೆ ನೋಡಿ ಭವಿಷ್ಯ ಉಪ್ಪು ಗಂಟೆಗಿದ್ರೆ ತ್ರಿಶೂಲ್ ತುಟಿ ಕಚ್ಚಿಕೊಂಡ ಕೋಪದಲ್ಲೇ. ಯಾಕೋ ತ್ರಿಶೂಲ್ಗೆ ಭುವನ್ ಭವಿಷ್ಯನ ಹೀಗೆ ಅತಿಯಾಗಿ ನೋಡಿ ಅವಳ ಕೆನ್ನೆ ಸೋಕಿಸಿ ಮಾತಾಡೋದು ಇವನಿಗೆ ಕಿರಿಕಿರಿ ಆಗ್ತಿತ್ತು. ತ್ರಿಶೂಲ್ಗೆ ಗೊತ್ತಿಲ್ಲದೆ ಪಾಸಿಟಿವ್ನೆಸ್ ಹುಟ್ಟಿದೆ ಭವಿಷ್ಯ ಮೇಲೆ. ಭುವನ್ನಿಂದ ತುಸು ದೂರ ಕೂತ ಭವಿಷ್ಯ ನೋಡಿ ನಾಳೆ ಅಲ್ಲಿಗೆ ಬರ್ತೀನಿ, ಇವಾಗ ನೀವು ಹೊರಡಿ, ಸದ್ಯಕ್ಕೆ ಈ ಫೈಲ್ ನನ್ನ ಹತ್ರನೇ ಇರಲಿ ಎಂದಳು. ಭುವನ್ಗೆ ಹೀಗೆ ಸಡನ್ ಆಗಿ ಹೋಗಿ ಅಂದಿದ್ದು ಇಷ್ಟ ಆಗಿರಲಿಲ್ಲ. ಬಟ್ ನಾಳೆ ಆಫೀಸ್ಗೆ ಬರ್ತೀನಿ ಅಂದಿದ್ದು ಖುಷಿಯಾಗಿ ಓಕೆ ಎಂದ ಮುಗುಳ್ನಕ್ಕು. ಭವಿಷ್ಯ ಬಾ ಎಂದು ಎದ್ದು ಹೊರಡಲು ಮುಂದಾದವಳಿಗೆ ಭುವನ್ ಭವಿಷ್ಯ ಎಂದು ಕರೆದು ಪುಟ್ಟ ರೋಜ್ ಜೊತೆ ಚಾಕ್ಲೇಟ್ ಕಿಟ್ ಕೊಟ್ಟ. ಭವಿಷ್ಯಗೆ ಅವನು ಹೀಗೆ ಅತಿ ವಿನಯವಾಗಿ ನಡೆದುಕೊಳ್ಳೋದು ಇಷ್ಟ ಆಗ್ತಿರಲಿಲ್ಲ. ವಿಧಿ ಇಲ್ಲ ಬಾರದ ನಗು ಚಲ್ಲಿ ಥ್ಯಾಂಕ್ಸ್ ಎಂದು ತಗೊಂಡು ಒಳನಡೆದ್ಲು. ಭುವನ್ ನಿಂತಲ್ಲೇ ನಗುತ್ತಾ ಎಸ್ ಎಂದು ಇಂದಲೇನ ಸವರಿಕೊಂಡಿದ್ದನ್ನು ನೋಡಿದ ತ್ರಿಶೂಲ್ಗೆ ಭುವನ್ ಬಂದಿದ್ದು ಫೈಲ್ ನೆಪ ಇಟ್ಕೊಂಡು ಭವಿಷ್ಯನ ನೋಡೋಕೆ ಎಂದು ಗೊತ್ತಾಗಿ ಯಾಕೋ ಹೊಟ್ಟೆ ಒಳಗೆ ಒಂದು ಫೀಲ್ ಕೊಡುತ್ತಿತ್ತು. ದೂರದಲ್ಲೇ ಇದನ್ನೆಲ್ಲ ನೋಡುತ್ತಿದ್ದಂಥ ತ್ರಿಶೂಲ್ ಭುವನ್ ಹೋಗೋದನ್ನು ನೋಡಿ ಭವಿಷ್ಯಗೆ ಇವನ ಜೊತೆ ಮಾತಾಡಬೇಡ ಎಂದು ಹೇಳಬೇಕು ಎಂದೇ ಅವಳ ರೂಮ್ ಬಳಿ ಬಂದ. ಭವಿಷ್ಯ ಜಗದೋದಾರನ ಆಡಿಸಿದಳು ಯಶೋಧ. ಹಾಡು ಹಾಡುತ್ತಾ ತನ್ನ ಬಟ್ಟೆಗಳನ್ನು ಜೋಡಿಸೋದನ್ನು ನೋಡಿ ಹಾಗೆ ನಿಂತ ಅಲ್ಲೇ. ತ್ರಿಶೂಲ್ಗೆ ಈಗ ಭವಿಷ್ಯ ಮಗು ನೋಡ್ಕೊಳ್ಳೋಕ್ಕೆ ಬಂದಿರೋದು ಎಂದು ನೆನೆದು ಇದು ಅವಳ ಪರ್ಸ್ನಲ್, ಅವಳ ಮಾವನ ಮಗ ಭುವನ್, ನಾನು ಯಾರ ಹತ್ರ ಬೇಕಾದರೂ ಮಾತಾಡ್ತೀನಿ, ನೀನು ಯಾರು ಕೇಳೋಕೆ ಎಂದರೆ ಎಂದು ಯೋಚಿಸಿ ವಾಪಸ್ ಹೋಗಬೇಕು ಎನಿಸಿದರೂ ಯಾಕೋ ಅವನ ಕಾಲು ಅವನ ಮಾತು ಕೇಳಲೇ ಇಲ್ಲ. ಯಾವ ಕಡೆನೂ ಹೋಗದೆ ಹಾಗೇ ನಿಂತಿದ್ದ ತಟಸ್ಥವಾಗಿ. ಭವಿಷ್ಯ ಮಾತ್ರ ಇದೆಲ್ಲ ತಿಳಿಯದೆ ತನ್ನ ಪಾಡಿಗೆ ತಾನು ಹಾಡುಗುನುಗುತ್ತಾ ಕೆಲಸ ಮಾಡ್ತಿದ್ರು. ತ್ರಿಶೂಲ್ ಒಂದು ಕ್ಷಣ ನಿಂತಲೇ ತನಗೇನಾಗಿದೆ, ಈಗ ಯಾಕೆ ಆಡ್ತಿದ್ದೀನಿ, ಅವಳು ಯಾರ ಜೊತೆ ಮಾತಾಡಿದ್ರು, ನನಗೆ ಯಾಕೆ ಕೋಪ ಬರ್ತಿದೆ ಎಂದು ಯೋಚನೆಗೆ ಬಿದ್ದ. ತ್ರಿಶೂಲ್ ಮನಸ್ಸಲ್ಲಿ ಭವಿಷ್ಯ ಮೇಲೆ ಹೊಸ ಭಾವನೆಗಳ ತೊಳಲಾಟ ಶುರುವಾಗಿದೆ. ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.